ಮನಗೆದ್ದಂತಹ ನಮ್ಮೆಲ್ಲರ ಪ್ರೀತಿಯ ಧರ್ಮ ಕೀರ್ತಿರಾಜ್ ಅವರ ಅಭಿನಯದ ತನ್ನ ಶೀರ್ಷಿಕೆಯಿಂದಲೇ ಮತ್ತು ಪೋಸ್ಟರ್ ಇಂದಲೇ ಎಲ್ಲ ಕನ್ನಡ ಸಿನಿ ಪ್ರೇಕ್ಷಕರ ಗಮನವನ್ನು ಸೆಳೆದಿರುವಂತಹ ಚಿತ್ರ ದಾಸರಹಳ್ಳಿ ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನುವಂತಹ ಸಬ್ ಟೈಟಲ್. ಮದುವೆ ಜೋರ ಎಲ್ಲ ಹಿರಿಯ ಕಲಾವಿದರು ನಾನು ಹೇಳಿದೆ, ಎಲ್ಲ ಹಿರಿಯ ಕಲಾವಿದರು ಅಭಿನಯಿಸಿರುವಂತಹ ಏಕೈಕ ಚಿತ್ರ ಇದು. ಎಲ್ಲ ಪಾತ್ರಗಳು ಒಗ್ಗೂಡಿ ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡುವಂತಹ ಚಿತ್ರ ನಮ್ಮ ದಾಸರಹಳ್ಳಿ ಚಿತ್ರ ಬೆಂಗಳೂರು ಮತ್ತು ಶಿವಮೊಗ್ಗದ ಸುಂದರ ತಾಣಗಳಲ್ಲಿ ಈಗಾಗಲೇ ಚಿತ್ರೀಕರಣವನ್ನು ಮುಗಿಸಿ ನಮ್ಮೆಲ್ಲರ ಎದುರು ಬರುವುದಕ್ಕೆ ಸಿದ್ಧವಾಗಿದೆ. ಜೊತೆಗೆ ಇದೊಂದು ವಿಭಿನ್ನ ಅತ್ಯುತ್ತಮ ಪ್ರಯತ್ನಕ್ಕೆ ತಕ್ಕಂತಹ ಪಾತ್ರಗಳು, ಅತ್ಯುತ್ತಮ ಕಲಾವಿದರು, ಅತ್ಯುತ್ತಮ ತಾಂತ್ರಿಕ ವರ್ಗ, ಕಥೆಗೆ ತಕ್ಕಂತಹ ಹಿನ್ನೆಲೆ ಸಂಗೀತ, ಜೊತೆಗೆ ನಮ್ಮೆಲ್ಲರನ್ನ ಹೆಚ್ಚಾಗಿ ಮನರಂಜಿಸೋದಕ್ಕೋಸ್ಕರ ಒಂದಷ್ಟು ಹಾಸ್ಯ ಸನ್ನಿವೇಶಗಳು, ಅತ್ಯುತ್ತಮವಾದಂತಹ ಸಾಹಸ ಸನ್ನಿವೇಶಗಳನ್ನು ಆಗ್ಲೇ ಹೇಳಿದೆ. 3 ಕನ್ನಡದ ಹೆಸರಾಂತ ಸಾಹಸ ನಿರ್ದೇಶಕರು ಸೇರಿ ಒಟ್ಟಾಗಿ ಕೆಲಸ ಮಾಡಿರುವಂತಹ ಚಿತ್ರ. ಜೊತೆಗೆ 150ಕ್ಕೂ ಹೆಚ್ಚು ಹಿರಿಯ ಕಲಾವಿದರು ಅಭಿನಯಿಸಿರುವಂತಹ ಏಕೈಕ ಚಿತ್ರ ಅಂತ ಹೇಳಿದ್ರೆ ಅದು ನಮ್ಮ ಧರ್ಮ ಕೀರ್ತಿರಾಜ್ ಅವರ ಅಭಿನಯದ ದಾಸರಹಳ್ಳಿ. ಒಂದೊಮ್ಮೆ ಜೋರ ಚಪ್ಪಾಳೆಗಳಲ್ಲಿ ಗೋಷ್ಠಿಗೆ ಎಲ್ಲ ಅತಿಥಿಗಳು ಸೇರಿ ದೀಪ ಹಚ್ಚುವ ಮುಖ್ಯ ವ್ಯಕ್ತಿತ್ವ ಚಾಲನೆ ನೀಡಿದ್ದಾರೆ. ಸಾಧ್ಯ ಮಾಡಿಕೊಟ್ಟಂತಹ ಎಲ್ಲರಿಗೂ ಪ್ರೀತಿಯ ಧನ್ಯವಾದಗಳು. ಧರ್ಮ ಕೀರ್ತಿರಾಜ್ ಅವರ ಅಭಿನಯದ ದಾಸರಹಳ್ಳಿ ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನುವಂತಹ ಚಿತ್ರ ವೈಷ್ಣವಿ ವಸುಂಧರೆ ಕ್ರಿಯೇಷನ್ಸ್, ಪಿ ಉಮೇಶ್ ಅವರ ನಿರ್ಮಾಣ, MR ಶ್ರೀನಿವಾಸ್ ಅವರ ನಿರ್ದೇಶನ, ನೇಹ ಹಾಗೂ ಧರ್ಮ ಕೀರ್ತಿರಾಜ್ ಅವರ ಮುಖ್ಯ ಭೂಮಿಕೆಯ ದಾಸರಹಳ್ಳಿ ಚಿತ್ರ. ನಾನು ಹೇಳ್ತಾ ಇದ್ರೆ ಈ ಚಿತ್ರದ ವಿಶೇಷತೆ ಕನ್ನಡ ಚಿತ್ರರಂಗದ ಎಲ್ಲ ಹಿರಿಯ ಕಲಾವಿದರು ಸೇರಿ ಅಭಿನಯಿಸಿರುವಂತಹ ಏಕೈಕ ಚಿತ್ರ. ಜೊತೆಗೆ ಪ್ರಪ್ರಥಮ ಬಾರಿಗೆ 3 ಹೆಸರಾಂತ ಸಾಹಸ ನಿರ್ದೇಶಕರು ಸಂಯೋಜನೆ ಮಾಡಿರುವಂತಹ ಚಿತ್ರ. ಕುಣಿತದಿಂದ ಸಮಾಜದಲ್ಲಿ ತಕ್ಕುವಂತಹ ತೊಂದರೆಗಳು ಮತ್ತು ಕೌಟುಂಬಿಕ ಕಲಹಗಳು ಯಾವ ರೀತಿ ಹೋಗುತ್ತೆ ಅದರ ಒಂದು ಕಥಾಹಂದ್ರವನ್ನು ಇಟ್ಟುಕೊಂಡು ಮಾಡಿರುವಂತಹ ಅದ್ಭುತವಾದ ಚಿತ್ರ ನಮ್ಮ ದಾಸರಹಳ್ಳಿ. ಇದೀಗ ದಾಸರಹಳ್ಳಿ ಚಿತ್ರದ ಧ್ವನಿ ಸುರುಳಿ ಬಿಡುಗಡೆಯನ್ನ ಎಲ್ಲ ಮುಖ್ಯ ಅತಿಥಿಗಳು ನೆರವೇರಿಸಿಕೊಂಡಿದ್ದಾರೆ. ಒಂದೊಮ್ಮೆ ಜೋರ ಚಪ್ಪಾಳೆ ಬರಲಿ. ದಾಸರಹಳ್ಳಿ ಚಿತ್ರದ ಟ್ರೈಲರ್ ಹಾಗೂ 2 ಹಾಡುಗಳು ಸುರೇಶ್ ಶಿಖಂಡ್ ಅವರ ಮಾಲೀಕತ್ವದ ಸಿರಿ ಮ್ಯೂಸಿಕ್ ವಾಹಿನಿಯಲ್ಲಿ ಬಿಡುಗಡೆಯಾಗಿದೆ. ತಾವೆಲ್ಲರೂ ದಯಮಾಡಿ ನೋಡಿ ಅದನ್ನ ಯಶಸ್ಸುಗೊಳಿಸಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಧ್ವನಿ ಸುರುಳಿ ಬಿಡುಗಡೆಯನ್ನ ಸಾಧ್ಯ ಮಾಡಿಕೊಟ್ಟಂತಹ ಎಲ್ಲ ಅತಿಥಿಗಳು ಡಬಲ್ ಆಗುತ್ತದೆ. ವಿದ್ಯಾವಂತ ವಿದ್ಯಾರ್ಥಿಗಳು ಎಲ್ಲ ಸಪೋರ್ಟ್ ಇರುತ್ತೆ, ಪೋಷಕರ ಸಪೋರ್ಟ್ ಇರುತ್ತೆ, ತಂದೆ ತಾಯಿ ಸಪೋರ್ಟ್ ಇದೆ. ತಂದೆ ತಾಯಿ ಸಪೋರ್ಟ್ ಇರುತ್ತೆ, ತಂದೆ ಸಪೋರ್ಟ್ ಇಲ್ಲ ಅಂದ್ರೆ ಏನಾಗುತ್ತೆ? ಅವರು ಬೇರೆ ಒಂದು ಕೆಲಸಕ್ಕೆ ಹೋಗದೆ ದುಷ್ಟಚಟಕ್ಕೆ ಬಲಿಯಾಗಿ ಮಕ್ಕಳು ಹೆಂಗೆ ಫೀಲ್ ಆಗ್ತಾರೆ, ಅದು ಎಲ್ಲಿ ತನಕ ತಗೊಳ್ಳೋದಂದ್ರೆ ಕಣ್ಣೀರು ಹಾಕ್ಸ್ಬಿಡ್ತಾರೆ ಮಕ್ಕಳು. ಕೊನೆಗೆ ಮಕ್ಕಳು ಫೀಸ್ ಕಟ್ಟಕ್ಕೂ ಕಾಸಿಲ್ಲದೆ ಕಳ್ತನ ಮಾಡ್ತಾರೆ. ಆ ತರ ಒಂದು ಬೆಳವಣಿಗೆಯಲ್ಲಿ ಸಿನಿಮಾ ಸಾಗುತ್ತೆ. ಅದಕ್ಕೆ ಒಂದು ಪೂರಕವಾಗಿ ಹಿರಿಯರು ಅವರ ಒಂದು ಮಾರ್ಗದರ್ಶನ ಹೆಂಗೆ ಅವ್ರನ್ನ ಸರಿಪಡಿಸ್ತಾರೆ, ಆಮೇಲೆ ನಾಯಕ ಯಾವ ರೀತಿಯಲ್ಲಿ ಆ ದಾಸರಹಳ್ಳಿನ ಒಂದು ಮೆಟ್ರೋ ಲೈಫ್ ತರಂತ ಒಂದು ಉತ್ತಮ ಸಂದೇಶ. ಈ ಸಿನಿಮಾ ನಿಜವಾಗ್ಲೂ ಗೆಲ್ಬೇಕು ಅಂತ ನಾವು ದೇವರಲ್ಲಿ ಕೇಳ್ಕೊಂತೀವಿ. ತುಂಬಾ ಕಷ್ಟಪಟ್ಟು ಮಾಡಿದ್ದೀವಿ. ನಮ್ಮ ಧರ್ಮಸ್ಥಳ ಜೊತೆ ಫಸ್ಟ್ ಟೈಮ್ ಮಾಡಿದ್ದೀವಿ. ಬಹಳ ಖುಷಿ ಆಗ್ತದೆ. ದೊಡ್ಡ ಕಲಾವಿದರು, ಬಹಳ ಖುಷಿ ಆಗ್ತದೆ. 150 ಹೆಚ್ಚು ಹಿರಿಯ ನಟರು, 3 ಫೈಟ್ ಮಾಸ್ಟರ್ಸ್ ಅವ್ರ ಜೊತೆ ಮಾಡಿದ್ದೀವಿ. ಮಂಜು ಮಾಸ್ಟರು, ನನ್ನ ಗುರುಗಳು ಕೌರವ ವೆಂಕಟೇಶ್ ಮಾಸ್ಟರು, ಆಮೇಲೆ ನಮ್ಮ ಸನಪ್ಪ ಮಾಸ್ಟರು,
ಇವರೆಲ್ಲ ಆಕ್ಟ್ ಮಾಡಿ ಹಾಗೆ ಪರ್ಫಾರ್ಮ್ ಮಾಡಿದ್ದಾರೆ. ಖಂಡಿತವಾಗ್ಲೂ ಈ ಸಿನಿಮಾ ಒಂದು ಬೇರೆ ರೀತಿಯಲ್ಲಿ ಪ್ರಮೋಟ್ ಮಾಡಿ ನೀವು ಗೆಲ್ಲಿಸ್ಬೇಕು. ಅದೇ ರೀತಿ ಎಲ್ಲ ಕಲಾವಿದರು ಎಲ್ಲರಿದ್ರೆ ಅವರಲ್ಲಿ ಏನೇನಿದೆಯೋ ಒಂದು ಪ್ರತಿಭಾದ ತೆಗೆಸಿದೀವಿ. ಈ ಸಿನಿಮಾ ನೋಡ್ತಾ ಇದ್ರೆ ತುಂಬಾ ಇದಾಗಿರುತ್ತೆ. ಒಂದು ಒಳ್ಳೆ ಮೆಸೇಜ್ ಇರುತ್ತೆ ಸಿನಿಮಾ ಇದು. ದಯಮಾಡಿ ಗೆಲ್ಲಿಸ್ಬೇಕು. ತುಂಬಾ ಕಷ್ಟಪಟ್ಟು ನನಗೆ ಬೆನ್ನೆಲುಬಾಗಿ ನಮ್ಮ ಉಮೇಶ್ ಸರ್ ಇದ್ದಾರೆ. ಅವರು ನನ್ನ ಮೇಲೆ ನಂಬಿಕೆ ಇಟ್ಟು ಈ ಸಿನಿಮಾ ಮಾಡಿದೀವಿ. ಎಲ್ಲ ಗೆಲ್ಲಿಸ್ಬೇಕು. ಎಲ್ಲ ಕಲಾವಿದರು ದಯಮಾಡಿ ಈ ಸಿನಿಮಾ ಗೆಲ್ಲಿಸಿ ಪ್ರಮೋಟ್ ಮಾಡಬೇಕಂತ ಕೇಳ್ಕೊತೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಸಿನಿಮಾ ತಂಡ ಗೆಲ್ಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಪತ್ರಿಕೋದ್ಯಮರಿಗೂ ನನ್ನ ಅನಂತ ಧನ್ಯವಾದಗಳು. ನನಗೆ ಮೊದಲಿಂದನೂ ಸಿನಿಮಾ ಅಂದ್ರೆ ತುಂಬಾ ಪ್ರೀತಿ. ನಾನು ಶಂಕರ್ನಾಗ್ ಅಭಿಮಾನಿ. ಅವ್ರ ಸಿನಿಮಾ ನೋಡ್ಕೊಂತ ಬೆಳೀತಾ ಇದ್ದೆ. ನಾನು ಅವ್ರ ತರ ಆಕ್ಟರ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಡ್ರಾಮಾ ಇವೆಲ್ಲ ಸೇರ್ಕೊಂಡು ಶಿವಮೊಗ್ಗದಲ್ಲಿ ಹೀಗೆ ಮಾಡ್ತಾ ಇದ್ದೆ. ಆಮೇಲೆ ನನಗೂ ನಾನೇ ಒಂದು ಪ್ರೊಡಕ್ಷನ್ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು. ನಮ್ ಕಪಿಲ್ ಅವ್ರು ಸಿಕ್ಕರು, ಒಂದು ಒಳ್ಳೆ ಕತೆ ಹೇಳಿದ್ರು. ಕತೆ ತುಂಬಾ ಇಷ್ಟ ಆಯ್ತು. ಹಂಗಾಗಿ ಅವ್ರ ಜೊತೆ ಸೇರ್ಕೊಂಡು ಒಂದು ಸಿನಿಮಾ ಮಾಡಿದೀನಿ. ಎಲ್ಲರೂ ಸಪೋರ್ಟ್ ಇದೆ. ನನ್ನ ಪತ್ರಿಕೋದ್ಯಮದವರು ನನಗೆ ತುಂಬಾ ಸಪೋರ್ಟ್ ಮಾಡಿ ಈ ಸಿನಿಮಾನ ಗೆಲ್ಸ್ಕೊಡ್ಬೇಕಂತೇಳಿ ಅವ್ರಿಗೆ ಕೇಳ್ಕೊಳ್ತೀನಿ. ಮತ್ತು ನನ್ನ ಸಿನಿಮಾದಲ್ಲಿ ಆಕ್ಟ್ ಮಾಡಿದಂತ ಎಲ್ಲರೂ ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಒಬ್ಬ ಹೊಸ ನಿರ್ಮಾಪಕನಿಗೆ ಈ ತರ ಸಪೋರ್ಟ್ ಮಾಡಿದ್ರೆ ಬೇರೆ ನಿರ್ಮಾಪಕರು ಸಿನಿಮಾ ಮಾಡೋಕ್ಕೆ ಮತ್ತೆ ಮುಂದೆ ಬರ್ತಾರೆ. ನನಗೆ ಸಪೋರ್ಟ್ ಮಾಡಿದಂತ ಎಲ್ಲಾ ಕಲಾವಿದರಿಗೂ ನನ್ನ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಆಲ್ ದಿ ಬೆಸ್ಟ್. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ತ್ಯಾಗರಾಜ್ ಅವರು ಒಂದೆರಡು ಮಾತಾಡಿ. ಎಲ್ಲರಿಗೂ ನಮಸ್ಕಾರ. ದಾಸರಳ್ಳಿ ಟೈಟ್ಲ್ ಕೇಳಿದ್ರೆ ಒಂದು ಒಳ್ಳೆ ಮಾಸ್ ಸಿನಿಮಾ ಅಂತ ನಮ್ಗೆಲ್ರಿಗೂ ಅನ್ಸುತ್ತೆ. ಬಟ್ ಇದು ಮಾಸ್ ಸಿನಿಮಾ ಜೊತೆಗೆ ಒಂದು ಒಳ್ಳೆ ಸೋಷಿಯಲ್ ಮೆಸೇಜ್ ಇರುವಂತಹ ಚಿತ್ರ. ನಾನು ತುಂಬಾ ಸಿನಿಮಾಗಳನ್ನ ವರ್ಕ್ ಮಾಡಿದ್ದೀನಿ. ಇದರಲ್ಲಿ ನನಗೆ ಅನಿಸಿದ ಒಂದು ವಿಷಯ ಅಂತ ಹೇಳಿದ್ರೆ, ಒಂದೇ ಸಿನಿಮಾದಲ್ಲಿ ನಾವು ನೋಡಿರುವಂತಹ ಹಲವಾರು ಹಿರಿಯ ನಟಿಯರು ಎಲ್ಲ ಮಾಡಿದ್ದಾರೆ. ಈ ಸಿನಿಮಾಗೆ ಅದೇ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ತೀನಿ. ಈಗ ಮನೇಲಿ ತಂದೆ ತಾಯಿಗಳು ಹೇಳಿದಾಗ್ಲೇನೆ ಮಕ್ಕಳು ಮಾತು ಕೇಳೋದಲ್ವಾ, ಹಾಗೇನೆ ಈ ಸಿನಿಮಾದಲ್ಲಿ ಹಿರಿಯರನ್ನ ಇಟ್ಕೊಂಡು ಒಂದು ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ. ಅಂದ್ರೆ ಅಟ್ಲೀಸ್ಟ್ 100 ಜನ ನೋಡಿದ್ರೆ ಅಟ್ಲೀಸ್ಟ್ 10 ಜನ ಈ ಸಿನಿಮಾ ನೋಡಿ ತಿದ್ಕೊಂತಾರೆ. ಜೀವನದಲ್ಲಿ ಹೇಗೆ ಬದುಕಬೇಕು, ನಾವು ಹೇಗಿರಬೇಕು ಅನ್ನೋದು ಒಂದು ವಿಷಯನ ಈ ಸಿನಿಮಾದಲ್ಲಿ ಕೊಟ್ಟಿದ್ದಾರೆ. ತುಂಬಾ ಖುಷಿ ಆಯ್ತು. ನಮ್ಮ ಪ್ರೊಡ್ಯೂಸರ್ ಸರ್ ಉಮೇಶ್ ಅವರು ಸಮೇತ ನನ್ನ ಶಿವಮೊಗ್ಗದವರೇ, ನಾನು ಭದ್ರಾವತಿಯವರು. ಹಾಗೆ ಧರ್ಮಕೀರ್ತಿ ಸರ್ ಅವ್ರ ಜೊತೆಗೆ ಒಟ್ಟಿಗೆ ವರ್ಕ್ ಮಾಡ್ತಾ ಇದ್ವಿ. ಅವರ ಹಿಂದಿನ ಸುಮನ್ ಅಂತ ಮತ್ತೆ ಇನ್ನೊಂದೆರಡು ಸಿನಿಮಾದ ವರ್ಕ್ ಬ್ಯಾಕ್ ಗ್ರೌಂಡ್ಸ್ ಕೂಡ ವರ್ಕ್ ಮಾಡಿದ್ದೆ. ಹಾಗೆ ಇಲ್ಲಿ ಉಮೇಶ್ ಅಣ್ಣ ಎಲ್ಲರೂ ಹಿರಿಯರ ಕಲಾವಿದರೆಲ್ಲ ಕೂತಿದ್ದಾರೆ. ಅವ್ರಿಗೆಲ್ಲರೂ ಹೇಳ್ತಾ, ನನ್ನ ಈ ಚಿತ್ರದಲ್ಲಿ ಒಟ್ಟು 2 ಹಾಡುಗಳಿದೆ. 2 ಹಾಡುಗಳಲ್ಲಿ ಒಂದು ಏನು ಕದರು ಅನ್ನೋ ಒಂದು ಸಾಂಗು. ಅದನ್ನ ನಮ್ಮ ರವೀಂದ್ರ ಸ್ವರ್ಗಾವಿ ಸಾರು ಹಾಗೆ ವಿಶಾಖ್ ನಾಗಲ್ಪುರ ಇಬ್ಬರು ಹಾಡಿದ್ದಾರೆ. ಅವರು ಸಮೇತ ಇಲ್ಲಿ ಬಂದಿದ್ದಾರೆ. ದಯವಿಟ್ಟು ಅವ್ರನ್ನ ಪರಿಚಯ ಮಾಡಿಸ್ಬೇಕು. ಅವರು ಸ್ಟೇಜ್ ಮೇಲೆ ಕರೀತಾ ಇದ್ದೀನಿ. ಹಾಗೆ ಇನ್ನೊಂದು ಸಾಂಗನ್ನ ವಿಶಾಖ್ ನಾಗಲ್ಪುರ ಮತ್ತೆ ಸರಾಯುಧ ಹೆಚ್ಚು ಅವರು ಹಾಡಿದ್ದಾರೆ. 3 ಜನ ಸಿಂಗರ್ಸ್ ದಯವಿಟ್ಟು ಬರಬೇಕು. ಶಿವ ಬಿಯರ್ಗಿ ಸರ್ ಇದಕ್ಕೆ ಏನು ಕದರು ಅನ್ನೋ ಒಂದು ಸಾಂಗಿಗೆ ಲಿರಿಕ್ಸ್ ಬರ್ತಿದ್ದಾರೆ. ಅವರು ಬಂದಿದ್ರೆ ದಯವಿಟ್ಟು ಸ್ಟೇಜ್ ಮೇಲೆ ಬರ್ಬೇಕಂತ ಕೇಳ್ಕೊಂತೀನಿ ಸರ್. ಈ ಸಿನಿಮಾದಲ್ಲಿ ಒಟ್ಟು 2 ಹಾಡುಗಳು ಹಾಗೆ ಇವಾಗ ಟೀಸರ್ ನೋಡಿದ್ರಿ. ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಟೀಮ್ ಮೇಲೆ ಇರಲಿ. ಹಾಗೆ ಒಂದು ಒಳ್ಳೆ ಚಿತ್ರ ತೆರೆ ಮೇಲೆ ಬಂದಾಗ ಎಲ್ಲರೂ ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಹೋಗಿ ನೋಡಿ ನಮ್ಮನ್ನೆಲ್ಲರನ್ನು ಬೆಳೆಸಿ ಎಲ್ಲರೂ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ಕಾರ. ನಮಗೆ ಇವತ್ತೊಂದು ಈ ಸಿನಿಮಾ ತಂಡದವರು ಒಂದು ಒಳ್ಳೆ ಹೆಮ್ಮೆಯ ಕೆಲಸ ಮಾಡಿದ್ದಾರೆ. ನಮ್ಮ ದೇಶಕ್ಕೆ ಒಂದು ಹೆಮ್ಮೆಯ ಕೆಲಸ ಮಾಡಿದ್ದಾರೆ. ಯಾಕೆಂತಂದ್ರೆ ನಮ್ಮ ಕಾರ್ಗಿಲ್ ಯೋಧರೆಲ್ಲ ಹಿರಿಯರೆಲ್ಲ ಬಂದಿದ್ದಾರೆ. ಇವತ್ತು ನಮ್ಮನ್ನ ಅನ್ನ ಹಾಕೋರು ರೈತ, ದೇಶ ಕಾಯೋರು ಯೋಧ. ಇವತ್ತು ಅವ್ರನ್ನ ವೇದಿಕೆ ಮೇಲೆ ಕರೆಸಿ ಈ ಒಂದು ಬಿಡುಗಡೆ ಟಿವಿ ಬಿಡುಗಡೆ ದಿವಸ ಅವ್ರನ್ನೆಲ್ಲ ಕಳಿಸಿದ ಧನ್ಯವಾದಗಳು. ಮತ್ತೆ ಪಿ ಉಮೇಶ್ ಅವರು ಮತ್ತೆ ನಿರ್ದೇಶಕರು, ಇವರು ಒಂದು ಸಾಹಸ ಬಹಳ ಚೆನ್ನಾಗಿದೆ. ಯಾಕೆಂದ್ರೆ ಬಹಳ ದಿವಸದಿಂದ ಪಾಪ ಹೇಳ್ಕೊಂಡು ಬಂತು, ಆದ್ರೂ ಕಷ್ಟಪಟ್ಟು ಎಲ್ಲ ಕಲಾವಿದರು ಸೇರಿಸಿದ್ದಾರೆ. ಮ್ಯೂಸಿಕ್ ಅಂತ ಸಂಗೀತ ಅಂತ ಬಹಳ ಕೇಳಿದೆ, ಚೆನ್ನಾಗಿ ಮಾಡಿದ್ದಾರೆ ತ್ಯಾಗರಾಜು. ಮತ್ತೆ ನಮ್ಗೆ ಇನ್ನೂ ಹೆಮ್ಮೆ ವಿಚಾರ ಅಂದ್ರೆ ನಮ್ಮ ಹಳೆಯ ಗೆಳೆಯರು ಕೌರವ್ ವೆಂಕಟೇಶು, ಮಂಜೂರು,
ಥ್ರಿಲ್ಲರ್ ಮಂಜೂರು ಇನ್ನೂ ಬೇಕಾದಷ್ಟು ಹಲವರೆಲ್ಲ ನಮಗೆ ಇಲ್ಲಿ ಜೊತೆಲಿ ಚಿತ್ರಕ್ಕೆ ವರ್ಕ್ ಮಾಡಿದರೆ ಅದು ನಮ್ಗೆ ಬಹಳ ಸಂತೋಷ. ಇವತ್ತು ನಿರ್ಮಾಪಕ, ನಿರ್ದೇಶಕರು, ತಾಂತ್ರಿಕರು ಇವರೆಲ್ಲ ಇದ್ರು ಒಬ್ಬ ಕಲಾವಿದರ ಹತ್ರ ಏನೇ ಒಂದು ಪ್ರತಿಭೆ ಇದ್ರೂ ಸಹಿತ ಅದನ್ನ ತೆರೆ ಮೇಲೆ ತರಬೇಕಾದ್ರೆ ನಮ್ಮ ಎಲ್ಲ ತಾಂತ್ರಿಕರು, ಇವತ್ತು ಎಲ್ಲ ತಾಂತ್ರಿಕರು ಕಷ್ಟಪಟ್ಟು ಮಾಡಿದ್ದಾರೆ. ಅವರಿಗೆ ನಾನು ಧನ್ಯವಾದ ಅರ್ಪಿಸ್ತೀನಿ. ಮತ್ತೆ ಈ ಚಿತ್ರದಲ್ಲಿ ನಮ್ಮ ಕಪಿಲ್ ಸಾಕಷ್ಟು ಕಲಾವಿದರು ಸೇರಿಸಿದ್ದಾರೆ. ನಮ್ಗೆಲ್ಲ ಅವರೆಲ್ಲ ಕೆಲವರೆಲ್ಲ ಬಂದಿಲ್ಲ, ಕೆಲವರೆಲ್ಲ ಬಂದಿದ್ದಾರೆ. ಎಲ್ಲ ಅವರು ಒಬ್ಬೊಬ್ಬರು ಸಹಿತ ಒಳ್ಳೊಳ್ಳೆ ಅಂದ್ರೆ ಪ್ರತಿಭೆ ಇರೋರು. ಜೊತೆಗೆ ಈ ಒಂದು ಸಿನಿಮಾ ರಂಗ ಏನಿದೆ ಅಂತ ಅರ್ಥ ಮಾಡ್ಕೊಂಡವ್ರು. ಅದ್ರಲ್ಲಿ ನಮ್ಮ ಗಣೇಶರಾವ್ ಅವರು ಇವರೆಲ್ಲ ಏನು ಹಳಬರು ಇವರೆಲ್ಲ. ಮತ್ತೆ ಚಿತ್ರದಲ್ಲಿ ಪ್ರತಿಯೊಬ್ಬರು ಸಹಿತ ಕಲಾವಿದರು ಸಹಿತ ಇದು ನಮ್ಮ ಚಿತ್ರ, ಇದು ನಮ್ಮ ಕಪಿಲನ ಚಿತ್ರ, ಇದು ನಮ್ಮ ಮನೆ ಕೆಲಸ ಅಂತ ತಿಳ್ಕೊಂಡು ಎಲ್ಲರೂ ಬಹಳ ನಿಷ್ಠೆಯಿಂದ ಮಾಡಿದ್ದಾರೆ. ಕಲಾವಿದರಿಗೆ ಇರಬೇಕಾದ ಒಂದು ನಿಷ್ಠೆ, ಆ ನಿಷ್ಠೆ ತಾಂತ್ರಿಕರು ಮತ್ತೆ ಕಲಾವಿದರು ಎಲ್ಲರೂ ಸಹಿತ ಮಾಡಿದ್ದಾರೆ. ಅವರ ಜೊತೆ ನಮಗೂ ಏನೋ ಒಂದು ಅಳಿಲು ಸೇವೆ ಮಾಡಕ್ಕೆ ಒಂದು ಸ್ವಲ್ಪ ಪಾತ್ರ ಕೊಟ್ಟಿದ್ದಾರೆ, ಮಾಡಿದ್ದೀವಿ. ಈ ಚಿತ್ರ ಯಶಸ್ವಿಯಾಗಬೇಕು. ನಮ್ಮ ಅನ್ನದಾತರಿಗೆ ಚೆನ್ನಾಗಿ ಒಂದು ಆ ಚಿತ್ರ ಬಿಡುಗಡೆಯಾಗಿ ಚೆನ್ನಾಗಿ ಒಂದು ಲಕ್ಷ್ಮಿ ಪ್ರವೇಶ ಮಾಡ್ಬೇಕು ಅವ್ರ ಮನೆಗೆ. ಅವರೆಲ್ಲ ಚೆನ್ನಾಗಿದ್ರೆ, ಇವಾಗ ನಾನು ಹೇಳದ್ನಲ್ಲ, ದೇಶ ಕಾಯೋ ಯೋಧರಿದ್ರೆ ನಾವಿರ್ತೀವಿ. ಹಾಗೆ ಕಲಾವಿದರಿಗೆ ನಿರ್ಮಾಪಕ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ಯಾಕೆಂದ್ರೆ ನಿರ್ಮಾಪಕರು ಚೆನ್ನಾಗಿದ್ರೆ ನಾನಲ್ಲ, ಬೇಕಾದಷ್ಟು ತಾಂತ್ರಿಕರಿಗೆ ಕಲಾವಿದರಿಗೆ ಕೆಲಸ ಕೊಡ್ತಾರೆ. ಮತ್ತು ಅದಕ್ಕೋಸ್ಕರ ಅವರೆಲ್ಲ ಚೆನ್ನಾಗಿರ್ಬೇಕು. ಒಟ್ಟಲ್ಲಿ ಹೇಳ್ಬೇಕು ಅಂದ್ರೆ ಸರ್ವೇ ಜನ ಸುಖಿರಬಹುದು, ಎಲ್ಲರೂ ಚೆನ್ನಾಗಿರ್ಲಿ. ಈ ಭಗವಂತ ಇವರ ಈ ಪ್ರಯತ್ನಕ್ಕೆ ಒಳ್ಳೆ ಯಶಸ್ಸು ಕೊಡ್ಲಿ. ನಮ್ಮ ಪತ್ರಿಕಾ ಮಾಧ್ಯಮದವರು ಮತ್ತೆ ಪತ್ರಿಕಾ ಮಾಧ್ಯಮದವರು ಮತ್ತೆ ಟಿವಿಯವರೆಲ್ಲ ಬಂದಿದ್ದೀರಿ. ನೀವೆಲ್ಲ ನಮ್ಮ ಇಂತಹ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ ಒಂದು ಸಹಕಾರ ಕೊಟ್ಟು ನೀವೆಲ್ಲ ಆಶೀರ್ವಾದ ಮಾಡಿಬಿಟ್ರೆ ಅವರೆಲ್ಲ ಇನ್ನೂ ಎಲ್ಲೋ ಹೊರಟೋಗ್ತಾರೆ. ಎಲ್ಲೋ ಹೋಗಿದೆ ಕರ್ನಾಟಕದಲ್ಲಿ ಇರುವಂಗೆ ಮಾಡಿ ನೀವೆಲ್ಲ. ನಿಮ್ಮೆಲ್ಲರ ಒಂದು ಆಶೀರ್ವಾದ ಮತ್ತು ನಮ್ಮ ಅಭಿಮಾನಿ ಅನ್ನದಾತರು, ಪ್ರೇಕ್ಷಕರು ಅವರು ಈ ಚಿತ್ರವನ್ನು ನೋಡಿ ಅವರು ಹಾರೈಸಿದ್ರೆ ನಮ್ಮ ಕನ್ನಡ ಚಿತ್ರರಂಗ, ಯಾಕಂದ್ರೆ ಕನ್ನಡ ಚಿತ್ರರಂಗ ಇವಾಗ ಬಹಳ ಬೇರೆ ಸ್ಥಿತಿಗೆ ಹೋಗ್ತಾ ಇದೆ. ಆ ಕನ್ನಡ ಚಿತ್ರರಂಗ ಉಳಿಬೇಕು ಅಂತಂದ್ರೆ ಅಭಿಮಾನಿ ಅನ್ನದಾತರು ನೀವು ಕೈ ಹಿಡಬೇಕು. ಕನ್ನಡ ಚಿತ್ರ ಯಾಕೆಂದ್ರೆ ನಾವು ಚಿತ್ರರಂಗ ಬಂದು 65 ವರ್ಷ ಆಯ್ತು. ಅವಾಗಲಿಂದ ಕನ್ನಡ ಚಿತ್ರರಂಗ ನಾಟಕ ಸೇರಿದ್ರೆ 75 ವರ್ಷ ಆಯ್ತು. ನಾವು ಬಣ್ಣದ ಬದುಕು ಬಂದ ನಮ್ಮ ಬಣ್ಣನೇ ಇದು. ಅದಕ್ಕೆ ನೀವು ಅಭಿಮಾನಿಗಳು, ಅನ್ನದಾತರು, ಪ್ರೇಕ್ಷಕರು ನೀವು ಚಿತ್ರನ ನೋಡಿ, ನಮ್ಮ ಚಿತ್ರ ಅಷ್ಟೇ ಅಲ್ಲ, ಕರ್ನಾಟಕದ ಯಾವುದೇ ಕನ್ನಡ ಚಿತ್ರಗಳ ಬಂದ ಸಹಿತ ನೀವು ಆಶೀರ್ವಾದ ಮಾಡಿ ಆ ಕನ್ನಡ ಚಿತ್ರರಂಗ ಉದ್ಯಮ ಬೆಳೆಯುವ ಹಾಗೆ ಮಾಡಬೇಕು. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಚಿತ್ರತಂಡದ ಮೇಲೆ ಇರಲಿ, ಇಡೀ ಕರ್ನಾಟಕದ ಮೇಲೆ ಇರಲಿ. ಜೈ ಕರ್ನಾಟಕ ಮಾತೆ. ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಬಂದಿರೋ ಎಲ್ಲ ಗೆಸ್ಟ್ಗೂ ನನ್ನ ನಮಸ್ಕಾರಗಳು. ಮೊದಲನೇದಾಗಿ ಇಂಡಿಯನ್ ಆರ್ಮಿಯಿಂದ ಬಂದಿರೋ ಪ್ರತಿಯೊಬ್ಬರಿಗೂ ಇವತ್ತು ನಾವಿವಾಗ ಇಲ್ಲಿ ನಿಂತ್ಕೊಂಡು ಮಾತಾಡ್ಬೇಕಂದ್ರೆ ಐ ಥಿಂಕ್ ನಿಮ್ಮಿಂದಾನೆ. ಐ ಥಿಂಕ್ ವಿ ಆರ್ ಆಲ್ ವೇರ್ ವೆರಿ ಪ್ರೌಡ್ ಆಫ್ ಯು, ಆಲ್ ಆಫ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ಹಾಗೂ ಅಜಿತ್ ಜಿ ಗುರು, ನಾನು ಆಕ್ಚುಲಿ ಬಿಗ್ ಬಾಸ್ ಹೋಗ್ಬೇಕಂದ್ರೆ ಐ ಥಿಂಕ್ ಮುಖ್ಯ ಕಾರಣ ಅವರೇ. ಐ ಥಿಂಕ್ ಒಂದು ದೊಡ್ಡ ಶಕ್ತಿ ನಾನು ಹಿಂದೆ ನಿಂತಿದ್ದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಆಮೇಲೆ ಶಂಕರ್ ಸರ್, IPS ಸರ್, ಶಂಕರ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಸುರೇಶ್ ಕಣ ಸರ್, ಮ್ಯೂಸಿಕ್ನ ತೊಗೊಂಡಿರೋ ಆಡಿಯೋ ರೈಟ್ಸ್ನ. ಆ್ಯಂಡ್ ಇವತ್ತಿನ ಆ್ಯಕ್ಚುಲ್ ಹೀರೋ ನಮ್ಮ MS ತ್ಯಾಗರಾಜನ್ ಸರ್, ಒಳ್ಳೊಳ್ಳೆ ಸಾಂಗ್ಸ್ಗಳು ಕೊಟ್ಟಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಖುಷಿ ಆಗುತ್ತೆ. ಉಮೇಶ್ ಸರ್ ಮೊದಲನೇ ಬಾರಿ ನಿರ್ಮಾಪಕರಾಗಿ ಒಂದು ಸಿನಿಮಾ ಮಾಡ್ತಾರೆ. ಸೊ ಅವರು ನನಗೆ ಫೋನ್ ಮಾಡಿಲ್ಲ, ಒಂದು ಸಿನಿಮಾ ಮಾಡ್ತಾರೆ. ಮೊದಲು ಪರಿಚಯ ಇದ್ರು ಅವರು, ಇನ್ನೊಂದು ಸಿನಿಮಾ ಮಾಡಿದ್ರು ಜೊತೆಗೆ, ವಸುಂಧರಾ ದೇವಿ ಅಂತ. ಸೊ ನಾನೊಂದು ಸಿನಿಮಾ ಮಾಡ್ತೀನಿ, ಅದ್ರಲ್ಲಿ ನೀವು ಮುಖ್ಯ ಪಾತ್ರದಲ್ಲಿ ಇರಬೇಕು ಅಂತ ಹೇಳಿದಾಗ ಖಂಡಿತ ಸರ್ ಮಾಡ್ತೀನಿ ಅಂತ ಹೇಳಿದೆ. ಅದೇ ರೀತಿಯಲ್ಲಿ 2 ಸಾಂಗು, ಒಂದು ಫೈಟಲ್ಲಿ ನಟಿಸಿ ಈ ಸಿನಿಮಾಗೆ ಒಂದು ಒಳ್ಳೆ ಮೆಸೇಜ್ ಓರಿಯೆಂಟೆಡ್ ಸಿನಿಮಾ ಅಂತಾನೆ ಹೇಳ್ಬೋದು. ಒಂದು ಕುರಿತದಿಂದ ಏನಾಗುತ್ತೆ, ಸೊ ನಾನು ಫಾರಿನ್ ರಿಟರ್ನ್ ಹುಡುಗ, ಸೊ ಏನಾಗುತ್ತೆ, ಒಂದು ಹಳ್ಳಿಯಲ್ಲಿ ಏನೇನಾಗುತ್ತೆ ಅನ್ನೋದೇ ಒಂದು ಕತೆ. ಅಂಡ್ ಒಂದು 4 ಕತೆ ಬರುತ್ತೆ ಸಿನಿಮಾನಲ್ಲಿ.
ಸೊ ಐ ಥಿಂಕ್ ಒಂದೊಂದು ವಿಶೇಷವಾಗಿ ಒಂದೊಂದು ಕಥೆ ಒಂದು ಮೆಸೇಜ್ ಇದೆ ಸಿನಿಮಾನಲ್ಲಿ. ಸೊ ವಿಷಯ ಅವ್ರಿಗೂ ಆಲ್ ದ ವೆರಿ ಬೆಸ್ಟ್. ಮೊದಲೇ ಸಿನಿಮಾ ನೀವು ಮಾಡ್ತಾ ಇರ ಕನ್ನಡ ಚಿತ್ರರಂಗದ ಬಂದಿರ, ನೀವು ಒಂದು ಒಳ್ಳೆ ನಿರ್ಮಾಪಕರಾಗಬೇಕು. ಯಾಕಂದ್ರೆ ಕನ್ನಡ ಚಿತ್ರರಂಗ ಉಳಿಬೇಕು, ಒಳ್ಳೊಳ್ಳೆ ನಿರ್ಮಾಪಕರು ಬಂದು ಕನ್ನಡ ಸಿನಿಮಾ ಗೆದ್ರೆ ಎಲ್ಲರೂ ಧೈರ್ಯ ಬರುತ್ತೆ ದುಡ್ಡು ಹಾಕಕ್ಕೆ. ಸೊ ಈ ಸಿನಿಮಾ ಒಳ್ಳೇದಾಗಲಿ ನಿಮಗೆ. ಅಂಡ್ ಕಪಿಲ್ ಸರ್ ಫಸ್ಟ್ ಟೈಮ್ ಡೈರೆಕ್ಷನ್ ಕೆಲಸ ಮಾಡ್ತಾ ಇರೋದು, ನೀವು ಈ ಸಿನಿಮಾಗೆ ಶ್ರೀನಿವಾಸ್ ಅಂತ ಹೆಸರು ಚೇಂಜ್ ಮಾಡಿದ್ರೆ. ಸೊ ಒಳ್ಳೇದಾಗಲಿ. ನೀವು ಜೊತೆ ಕೆಲಸ ಮಾಡಿದ್ದು ವೆರಿ ಹ್ಯಾಪಿ. ಉಮೇಶ್ ಅಂಕಲ್, ಐ ಥಿಂಕ್ ನಮ್ಮ ಜೇಕನಗರ ಮನೆಯಲ್ಲಿ ನಾನು ಚಿಕ್ಕ ಹುಡುಗ ಅವಾಗಿಂದ ನಾನು ನೋಡ್ಕೊಂಡು ಬರ್ತಿದ್ದೀನಿ, ಅವ್ರ ಪಿಕ್ಚರ್ ನಾನು ನೋಡ್ಕೊಂಡು ಬಂದೀನಿ. ನಮ್ಮ ತಂದೆಯವರಿಗೆ ಬಹಳ ಆತ್ಮೀಯರು. ಸೊ ಅವ್ರ ಸಿನಿಮಾ ನಾನು ಆಕ್ಟ್ ಮಾಡ್ತೀನಿ, ನನಗೂ ತುಂಬಾ ಖುಷಿ ಆಯ್ತು. ಗಣೇಶ್ ರಾವ್ ಸರ್, ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಒಳ್ಳೇದಾಗಲಿ, ಸಿನಿಮಾ ಒಳ್ಳೇದಾಗಲಿ, ಆಲ್ ದ ವೆರಿ ಬೆಸ್ಟ್. ಸಿನಿಮಾ ಬಿಡುಗಡೆ ಐ ಥಿಂಕ್ ಜನವರಿ ಇಲ್ಲ ಫೆಬ್ರವರಿ ಫಸ್ಟ್ ವೀಕ್ ಇಲ್ಲ ಸೆಕೆಂಡ್ ವೀಕ್ ಅಲ್ಲಿ ಪ್ಲಾನ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಉಮೇಶ್ ಸರ್ ಹೇಳಿದಾಗ 24th ನಂದು ತಲ್ವಾರ್ ಸಿನಿಮಾ ರಿಲೀಸ್ ಆಗ್ತಿದೆ ಜನವರಿ. ಸೊ ಅದಕ್ಕೆ ಬೇಡ ಒಂದ್ 2 ವಾರ ಬಿಟ್ಕೊಂಡು ಬರ್ತೀನಿ ಅಂತ ಅವ್ರು ಹೇಳಿದ್ರು. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಇಡೀ ಚಿತ್ರತಂಡ ಒಳ್ಳೇದಾಗಲಿ. ಥ್ಯಾಂಕ್ ಯು. ಕ್ಷಮಿಸಿ, ನಾನು ಚಿತ್ರದ ಬಗ್ಗೆ ಮಾತಾಡಕ್ ಹೋಗಿ ನಮ್ಮ ಧರ್ಮ ಅವ್ರ ಬಗ್ಗೆನೆ ನಾನು ಒಂದೆರಡು ಮಾತು ಹೇಳಬೇಕಾಗಿತ್ತು. ಯಾಕೆಂದ್ರೆ ಅವರ ತಂದೆಯವರು ನಾನು ಸುಮಾರು 40-50 ವರ್ಷದಿಂದ ಗೆಳೆಯರು, ಜೊತೆ ಅನೇಕ ಚಿತ್ರಗಳ ಪಾತ್ರ ಮಾಡಿದೀವಿ. ಧರ್ಮ ನಾನು ಇದೊಂದು 2ನೇ ಚಿತ್ರನ 3ನೇ ಚಿತ್ರದ ಜೊತೆ ಪಾತ್ರ ಮಾಡ್ತಿದ್ದೀವಿ ನಾವು. ಅವರ ತಂದೆಯಲ್ಲಿರೋ ಒಂದು ಕಲೆ ಮಗನಿಗೆ ಚೆನ್ನಾಗಿ ಬಂದಿದೆ. ಈಗಿನ ಕಾಲಕ್ಕೆ ತಕ್ಕಂತೆ ಹೇಗೆ ನನ್ನ ಚಿತ್ರಕಥೆ ಇರುತ್ತೋ ಅದರಂತೆ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ನಿಜವಾಗ್ಲೂ ಧರ್ಮ ಅವರು ಇನ್ನೂ ಚೆನ್ನಾಗಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಬೆಳಿಬೇಕು. ಭಗವಂತ ಅವ್ರು ಒಳ್ಳೆ ಮಾಡಿ. ನಿಮ್ಮ ಪಾತ್ರ ಯಾವ ರೀತಿ ಇರುತ್ತೆ? ಅವಾಗ ಹೇಳಿದ್ರೆ ಒಂದು ಫಾರಿನ್ ರಿಟರ್ನ್ ಫಾರ್ಮಲ್ ಇಡ್ತೀನಿ ಹುಡುಗ. ಸೊ ಹಳ್ಳಿಗೆ ಬಂದ್ಮೇಲೆ ಹಳ್ಳಿನಲ್ಲಿ ಏನೊಂದು ನಡೀತಾ ಒಂದು ಕೆಟ್ಟ ಘಟನೆ ನಡೆಯುತ್ತೆ. ಸೊ ಅದನ್ನ ತಿರುಗಾಗ ಬಂದಿರ್ತೀನಿ. ಹಳ್ಳಿ ಯಾವ ತರ ನಾನು ಚೇಂಜ್ ಮಾಡ್ಬೋದು, ನಾನು ಕಲ್ತಿರೋ ವಿಜ್ಞಾನ ಯಾವ ತರ ಇಂಪ್ಲಿಮೆಂಟ್ ಮಾಡ್ಕೊಬೋದು. ಅಂಡ್ ಮಾಸ್ ಅಂತ ಬಂದಾಗ ಕೆಲವೊಂದು ಕೆಟ್ಟ ಚಟುವಟಿಕೆ ನಡೆದಾಗ ಅಲ್ಲಿ ನಾನು ಅದನ್ನ ಯಾವ ತರ ತಡೆ ಮಾಡ್ತೀನಿ ಅನ್ನೋದೇ ಸಿನಿಮಾ ಒಂದು ನನ್ನ ಪೋರ್ಷನ್. ಯಾಕೆಂದ್ರೆ ಮಾಸ್ ಸಿನಿಮಾ ಹೇಗಿತ್ತು ಆಕ್ಟ್ ಮಾಡಿದ್ವಿ? ಯಾಕೆ ಫೈಟಿಂಗ್ ಎಲ್ಲ ಇರುತ್ತೆ, ಮೊದಲೇನೆ ಒಂದು ಚಾಕ್ಲೇಟ್ ಬಾಯ್ ತರ ಬಿಂಬಿಸ್ಕೊಂಡಿದ್ರಿ, ಹೇಗಿರುತ್ತೆ? ಮಾಡಿದ್ರಿ ಕಂಟಿನ್ಯೂಸ್. ಇವಾಗ ತಲ್ವಾರ್ ಅದಿಗೂ ಮಾಸ್. ಅಂಡ್ ಪ್ರೀವಿಯಸ್ ನೀವು ನೋಡಿದಾಗ ಚಾಣಾಕ್ಷಂದು 3 ಫೈಟ್ ಇತ್ತು, ಅದರಲ್ಲೂ ಒಂದು ಮಾಸ್ ಸಬ್ಜೆಕ್ಟ್. ಚೆನ್ನಾಗಿದೆ. ಇದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಕಾಮನ್ ವೆಂಕಟೇಶ್ ಮಾಸ್ಟರ್ ಜೊತೆ ವರ್ಕ್ ಮಾಡಿದ್ದು, ಸನಪ ಮಾಸ್ಟರ್, ಜಯವಾರ ಸನಪ ಮಾಸ್ಟರ್, ಮತ್ತೆ ತಿಲ್ಲರಾಜ ಮಾಸ್ಟರ್. ಐ ಥಿಂಕ್ ಎಲ್ಲ ಬರ್ತಾ ಇರೋದು ಆಲ್ಮೋಸ್ಟ್ ಆಕ್ಷನ್ ಓರಿಯೆಂಟೆಡ್ ಸಿನಿಮಾನೇ ಜಾಸ್ತಿ ಬರ್ತಾ ಇದೆ ನನಗೆ. ಸೊ ಅದೇನು ನಾನು ಚಾಕ್ಲೇಟ್ ಬಾಯ್ ಹೀರೋ ಅಂತ ಏನಿದೆ ಅದೊಂದು ಚೂರು ಇದನ್ನ ಒಂದು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೆ ನಾನು. ಓಕೆ, ಈಗ ಅಭಿಮಾನಿಗಳ ಬಳಗ ಜಾಸ್ತಿ ಆಗಿದೆ. ಯಾಕೆ ಬಿಗ್ ಬಾಸ್ ಇಂದ ಈಚೆ ಬಂದ್ಮೇಲೆ ಒಂದ್ ಕಡೆ ಸಿನಿಮಾ ಅಭಿಮಾನಿಗಳು, ಇದಕ್ಕೆ ಬಿಗ್ ಬಾಸ್ ಅಭಿಮಾನಿಗಳು ಕೂಡ ಜಾಸ್ತಿ ಆಗಿದೆ. ಅಲ್ಲಿಂದ ಅವ್ರಿಗೆ ಈ ಸಿನಿಮಾ ಯಾವ ರೀತಿ ರಂಜಿಸ್ಬೋದು? ಅಭಿಮಾನಿಗಳು ಜಾಸ್ತಿ ಆಗಿದೆ. ಮೊದಲನೇ ಐ ಥಿಂಕ್ ನಾನು ನವಗ್ರಹ ಸಿನಿಮಾ ಫಸ್ಟ್ ತೂದೀಪ ಸಂಸ್ಥೆ ದರ್ಶನ್ ಸರ್ ಹಾಗೂ ದಿನಕರ್ ಸರ್ ಅವರ ಒಳ್ಳೆ ಕೆಲಸ ಮಾಡಿದ ಸಿನಿಮಾ. ಅಲ್ಲಿ ಆಕ್ಚುಲಿ ಈಗ ನವಗ್ರಹ ಹುಡುಗ, ಕ್ಯಾಡ್ಬರೀಸ್, ಕಂಕಣ ಸೆಲೆಗೆ ಹುಡುಗ, ಈ ತರ ಒಂದು ಹೆಸರು ಬಂದಿತ್ತು. ಅಲ್ಲಿಂದ ಒಂದು 15 ವರ್ಷ ಜರ್ನಿ, ತುಂಬಾ ಏಳುಬೀಳುಗಳು ಇತ್ತು. ಎಲ್ಲ ಅನ್ಕೊಂಡ ತರ ಸಕ್ಸಸ್ ಕಂಡಿರಲಿಲ್ಲ. ಬಟ್ ಆದ್ರೂ ಹಲವಾರು ನಿರ್ಮಾಪಕರು, ನಿರ್ದೇಶಕರು ನನ್ನ ನಂಬಿ ದುಡ್ಡು ಹಾಕಿ ಸಿನಿಮಾ ಮಾಡಿದ್ದಾರೆ. ಸೊ ಅವ್ರಿಗೆಲ್ಲ ನಾನು ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಯಾರು ನನ್ನ ಕೈ ಬಿಡಲಿಲ್ಲ, ಇಲ್ಲ ಮಾಡಿ ಇನ್ನೊಂದು ಆಗುತ್ತೆ ನಿಂದೆ ಅಂತ. ಸೊ ಇವಾಗ ಬಿಗ್ ಬಾಸ್ ನನ್ನೊಂದು ಸೆಕೆಂಡ್ ಇನ್ನಿಂಗ್ಸ್, ಒಂದು ಹೊಸ ಜರ್ನಿ ಅಂತಾನೆ ಹೇಳ್ಬೋದು. ಬಿಗ್ ಬಾಸ್ ಮನೇಲಿ ಇದ್ದಾಗ ಸ್ವಲ್ಪ ಭಯ ಆಗ್ತಾ ಇತ್ತು. ಹಿಂಗೆ ಈ ತರ ಸೈಲೆಂಟ್ ಆಗಿದ್ದೆ, ಏನಾದ್ರು ಜನ ಇಷ್ಟಪಡ್ತಾರ, ಇಲ್ಲ ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತ್ರ ಮಾತಾಡಿದೀನಿ, ಎಲ್ಲಿ ಒಂದು ಸ್ಟ್ಯಾಂಡ್ಸ್ ತಗೋಬೇಕು ಅಲ್ಲಿ ತಗೊಂಡಿದ್ದೀನಿ, ಯಾರು ಪರವಾಗಿ ಮಾತಾಡ್ಬೇಕು ಅವಾಗ ಮಾತಾಡಿದೀನಿ. ಬಟ್ ಎಲ್ಲ ಒಂದ್ ಕಡೆ 55 ದಿನ ನನ್ನ ಫಸ್ಟ್ ಡೇ ಹೆಂಗಿದ್ನೋ ಅವತ್ತಿನ ಲಾಸ್ಟ್ ಬರೋದು ಹಂಗೆ ಇದೆ. ಅದು ಆಚೆ ಬಂದಾಗ ನಾನು ನೋಡಿದ್ದು ತುಂಬಾ ಖುಷಿ ಆಯ್ತು. ಜನ ಕೊಟ್ಟಿರೋ ಒಂದು ರೆಸ್ಪಾನ್ಸ್ ಐ ಥಿಂಕ್ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ತುಂಬಾ ಚೆನ್ನಾಗಿ ನಾನು ಇಷ್ಟಪಟ್ಟಿದ್ದಾರೆ. ತುಂಬಾ ಮನೆ ಮಗ ಅಂತ ಸ್ವೀಕರಿಸಿದ್ದಾರೆ. ಅದು ನನಗೆ ಒಂದು ತುಂಬಾ ಖುಷಿ ಕೊಟ್ಟೈತೆ. ಆಮೇಲೆ ಪ್ರತಿಯೊಂದು ಐ ಥಿಂಕ್ ಒಂದೊಂದು ವಿಡಿಯೋ, ಒಂದು ಲೈಕ್ಸ್ ಆಗಿರ್ಬೋದು, 5 ಮಿಲಿಯನ್ 6 ಮಿಲಿಯನ್ ಅದು ನೋಡಿದಾಗ ಎಲ್ಲೋ ಒಂದ್ ಕಡೆ ಒಂದು ಸಿನಿಮಾ ಒಂದು 50 ಡೇಸ್ ನೋಡಿದಷ್ಟು ಖುಷಿ ನನಗೆ ಕೊಟ್ಟೈತೆ. ಒಂದ್ ಕಡೆ ಬಿಗ್ ಬಾಸ್ ಮಾಡಿದಾಗ ನವಗ್ರಹ ಮತ್ತೆ ರಿಲೀಸ್ ಆಯ್ತು, ಮಿಸ್ ಮಾಡ್ಕೊಂಡ್ರಿ ಅಂತ ಅನ್ಸ್ತಾ? ಹೌದು, ಖಂಡಿತ. ಯಾಕಂದ್ರೆ ಬಟ್ ಒಂದ್ ಒಳ್ಳೆ ಮೈಲೇಜ್ ಕೊಡ್ತಾ ಅದನ್ನು, ಮತ್ತೆ ಜನ ರಿಕನೆಕ್ಟ್ ಆಗಕ್ಕೆ ಒಂದು ಒಳ್ಳೆ ಮೈಲೇಜ್ ಕೊಡ್ತು. ಸೊ ನವಗ್ರಹನು ಐ ಥಿಂಕ್ ಓಪನಿಂಗ್ ತುಂಬಾ ಚೆನ್ನಾಗಿ ತಗೊಂತ ಸಿನಿಮಾ. ಅದನ್ನ ಆಚೆ ಬಂದಾಗ ನನಗೆ ಗೊತ್ತಾಯ್ತು. ಸೊ ಅದೊಂದು ಖುಷಿ. ಸೊ 2025
ದೇವರಿಂದ ಎಲ್ಲರೂ ಪ್ರೀತಿ ಆಶೀರ್ವಾದದಿಂದ ನೋಡೋಣ. ಥ್ಯಾಂಕ್ ಯು. ನಮಸ್ಕಾರ ಎಲ್ರಿಗೂ. ಫಸ್ಟ್ಲಿ ನಾನು ಉಮೇಶ್ ಸರ್ಗೆ ಮತ್ತೆ ಕಪಿಲ್ ಸರ್ಗೆ, ಮಂಜುನಾಥ್ ಸರ್ಗೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ನನ್ಗೆ ಈ ಒಂದು ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಅಂಡ್ ಧರ್ಮಾ ಸರ್ಗೆ ತುಂಬಾ ಸಪೋರ್ಟಿವ್ ಆಗಿದ್ರು. ನಾನು ಹೊಸ ಹುಡುಗಿ ಆಗಿದ್ರು ಕೂಡ ತುಂಬಾ ಸಪೋರ್ಟ್ ಆಗಿ ನನ್ಗೆ ಸಪೋರ್ಟ್ ಮಾಡಿ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ರು. ಸೊ ಅವ್ರಿಗೂ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬಾ ನರ್ವಸ್ ಇದ್ದೀನಿ, ಏನ್ ಮಾತಾಡ್ಬೇಕಂತ ಗೊತ್ತಿಲ್ಲ. ಬಟ್ ಒಂದ್ ಸ್ಟೋರಿ ಅಂತೂ ನಾನು ಹೇಳ್ಬೇಕು. ನನ್ ಫ್ರೆಂಡು ದಾಸರಳ್ಳಿಯಲ್ಲಿ ಇರೋದು. ಸೋಮವಾರ ಹೊರಗಡೆ ಹೋಗೋಣ, ದೇವಸ್ಥಾನಕ್ಕೆ ಹೋಗೋಣ, ಬರ್ತೀರಾ ಅಂತ ಕೇಳಿದಾಗ ನನ್ ಫ್ರೆಂಡ್ ಹೇಳಿದ್ದು, ಇಲ್ಲ ನನ್ ಫ್ರೆಂಡ್ದು ದಾಸರಳ್ಳಿ ಮೂವಿ ಅಂತ ಟ್ರೇಲರ್ ರಿಲೀಸ್ ಆಗ್ತಿದೆ, ಸೊ ಹೋಗ್ತಿದ್ದೀವಿ ಅಂತ. ಸೊ ಆ ಟೈಮಲ್ಲಿ ಅವಳು ಹೇಳಿದ್ದು, ಹೌದಾ ನಮ್ ದಾಸರಳ್ಳಿ ಏನಾಗಿತ್ತು ಇಲ್ಲಿ ಅಂತ ಕೇಳಿದ್ದವಳು. ಸೊ ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ ಇದೆ ದಾಸರಳ್ಳಿ ಅಂತ ಹೆಸರು ಕೇಳಿದ ತಕ್ಷಣ. ಸೊ ಇಂಥ ಒಂದು ಮೂವಿಯಲ್ಲೇ ಆಕ್ಟ್ ಮಾಡಿದಕ್ಕೆ ನನಗೂ ಕೂಡ ತುಂಬಾ ಸಂತೋಷ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್. ಧರ್ಮ ಸರ್ ಕಂಡಿಲ್ಲ ಓಕೆ. ಎಸ್ ಸರ್, ದಾಸರಳ್ಳಿ ಟೈಟಲ್ ಇಟ್ಟಿದ್ದೀರಾ, ಇದು ಡಿ ದಾಸರಳ್ಳಿನ ಅಥವಾ ಅಗ್ರಹಾರ ದಾಸರಳ್ಳಿನ ಸರ್? ಡೈರೆಕ್ಟರ್ ಹೇಳಿ ಸರ್. ಅದು ತುಂಬಾ ಮೊನ್ನೆ ಪೋಸ್ಟ್ ನೋಡಿದಾಗಿಂದ ನಾನು ಅದೇ ಡೌಟ್, ಡಿ ದಾಸರಳ್ಳಿನ ಅಗ್ರಹಾರ ದಾಸರಳ್ಳಿ ಯಾವ್ದು ಸಿನಿಮಾ ನೋಡಿದ್ರೆ ಗೊತ್ತಾಗತ್ತೆ ಅಂತ ಅವರೇ ಹೇಳ್ತಾರೆ. ಸರ್ ಈಗ ನಿರ್ದೇಶಕರು ಕೊಡಿ ಸರ್. ಸರ್ ವಿಕ್ರಮ್ ಮಾಸ್ಟರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ, ಡ್ಯಾನ್ಸ್ ಮಾಸ್ಟರ್ಗೆ. ಥ್ಯಾಂಕ್ ಯು ವಿಕ್ರಮ್ ಮಾಸ್ಟರ್. ಸರ್ ಟೈಟ್ಲು ದಾಸರಳ್ಳಿ ಅಂತ ಇಟ್ಟಿದ್ದೀರಿ, ತುಂಬಾ ಮಾಸ್ ಆಗಿದೆ ಸರ್. ನಿಮ್ಮ ಬಲಭಾಗ ನೋಡಿ ಸರ್. ಸರ್ ಈಗ ಟೈಟ್ಲು ತುಂಬಾ ರಗಡಾಗಿದೆ, ಓಕೆ. ಕತೆ ನೀವು ಮಾಡ್ಕೊಂಡಾಗ ಸೋಷಿಯಲ್ ಮೆಸೇಜ್ ಅನ್ನ ಕೊಡಬೇಕು ಅಂತ ಹೇಳಿ ಹೊರಟಿರೋದು. ಬಟ್ ಸಾಂಗ್ ಎಲ್ಲ ಇದೆ ಸರ್, ಒಂದು 2ನೇ ಸಾಂಗ್ ಇಟ್ಟಿದ್ದೀರಾ. ಈ ಸಾಂಗ್ ತುಂಬಾ ರಗಡಿದೆ. ಆ ಸಾಂಗ್ ಕೇಳಿದ್ರೆ ಕುಡಿದಿರೋನು ಕುಡಿಬೇಕು ಅನ್ಸುತ್ತೆ. ಇದ್ರಲ್ಲಿ ಏನ್ ಸೋಷಿಯಲ್ ಮೆಸೇಜ್ ಸರ್? ಇದು ಬಿಗಿನಿಂಗ್ ಸರ್, ಬಿಗಿನಿಂಗ್ ಬರುತ್ತೆ. ಹೋಗ್ತಾ ಹೋಗ್ತಾ ಮೆಸೇಜ್ ಹೋಗುತ್ತೆ ಸರ್. ಅವರು ಬಿಗಿನಿಂಗ್ ಸ್ಟೇಜ್ ಅಲ್ಲಿ ಏನೇನು ತಪ್ಪು ಮಾಡ್ತಾರೆ, ಸೊ ಅಲ್ಲಿಂದ ಶುರು ಆಗುತ್ತೆ. ಬಟ್ ಎಂಡಿಂಗು ಇದು ನೋಡಿದ್ರೆ ಇನ್ನೊಬ್ರು ಅಟ್ಲೀಸ್ಟ್ ಒಂದು ವಾರ ಕುಡಿಯಲ್ಲ ಸರ್. ಅದಂತೂ ಒಂದು ವಾರ ಗ್ಯಾರಂಟಿ ಕೊಡ್ತೀವಿ. ಒಂದು ವಾರ ಮತ್ತೆ ಕುಡಿಬೋದು? ಇಲ್ಲ ಇಲ್ಲ ಸರ್, ಕುಡಿಯಲ್ಲ ಸರ್, ಕುಡಿಯಲ್ಲ. ನಾ ಆ ಥರ ಮಾಡಿದೀವಿ. ನಿಜವಾಗ್ಲೂ ಕುಡಿಯಲ್ಲ ಸರ್. ನಾನು ಇದುವರೆಗೂ ಕುಡಿದಿಲ್ಲ. ಅದರಿಂದ ಸರ್ ಧರ್ಮ ಸರ್, ಲಾಸ್ಟ್ ಕ್ವಶನ್ ಸರ್. ನೀವು ಅದೇ ಹೀರೋಯಿನ್ ಜೊತೆ ವರ್ಕ್ ಮಾಡಿ ತುಂಬಾ ಖುಷಿ ಆಯ್ತು ಅಂದ್ರೆ, ನನಗೆ ಆ ಸಾಂಗ್ ನೋಡಿದ ಖುಷಿ ಆಗ್ಲೇಬೇಕಲ್ಲ ಸರ್ ನಿಮ್ಗೆ? ನ್ಯಾಚುರಲ್ ಆಗಿ ಅಷ್ಟು ರೊಮ್ಯಾಂಟಿಕ್ ಆಗಿ ಮಾಡಿದ್ದೀರಾ. ನಿಮ್ಮನ್ನು ಮಾತ್ರ ನೋಡಿಲ್ಲ. ಹುಡುಗಿ ಸಾಂಗ್ ಅಲ್ಲಿ ದೂರ ಇಟ್ಕೊಂಡು ನೋಡಿದ ಸಾಂಗ್ಗಳು, ಬಟ್ ಇದರಲ್ಲಿ ಓವರ್ ರೊಮ್ಯಾಂಟಿಕ್ ಅಂತ ಅನಿಸ್ತು. ಇದು ಸಿನಿಮಾದಲ್ಲಿ ಆಡಿಯನ್ಸ್ ಮಕ್ಕಳು ಕೂತ್ಕೊಂಡು ನೋಡ್ಬೋದಾ? ಈ ತರ ಓವರ್ ಆಲ್ ಸಿನಿಮಾ ಫೈಟ್ಸ್ ಆಗಿರ್ಬೋದು, ಬ್ಲೈಡ್, ಈ ತರ ರೊಮ್ಯಾಂಟಿಕ್ ಸಾಂಗ್? ಹೌದು, ಒಂದು ಫ್ಯಾಮಿಲಿ ಕೂತ್ಕೊಂಡು ನೋಡುವಂತ ಸಿನಿಮಾ. ಎಲ್ಲೂ ವಲ್ಗಾರಿಟಿ ಅಂತ ಎಲ್ಲೂ ಇಲ್ಲ. ಐ ಥಿಂಕ್ ಚೆನ್ನಾಗೇ ಇದೆ. ಎಲ್ಲೂ ನನಗೆ ಅಸಹ್ಯ ಆ ಥರ ಏನಿಲ್ಲ. ಆಕ್ಚುಲಿ ನಂದು ಇನ್ನೊಂದು ಸಿನಿಮಾ ಟೆನೆಂಟ್ ರಿಲೀಸ್ ಆಗಿತ್ತು, ಅದರಲ್ಲಿ ಕಂಪ್ಲೀಟ್ ನೆಗೆಟಿವ್ ಶೇಡು. ಸೊ ನಮ್ಮ ಬಿಗ್ ಬಾಸ್ ಮನೇಲಿ ಧರ್ಮರಾಯ ಅಂತ ಏನು ಹೆಸರು ಬಂದಿತ್ತು, ಆಚೆ ಬಂದಾಗ ಕಂಪ್ಲೀಟ್ ಒಂದು ಆಪೋಸಿಟ್ ಶೇಡ್ ಮಾಡಿದ್ದೀನಿ. ಸೊ ಅದರಲ್ಲಿ ಇನ್ನೂ ಇಂಟೆನ್ಸ್ ಲವ್ ಇತ್ತು. ಬಟ್ ಇದರಲ್ಲಿ ಐ ಥಿಂಕ್ ಇಟ್ಸ್ ವೆರಿ ಲೈಕ್ ನನಗೆ ಅನಿಸ್ಲಿಲ್ಲ. ಸೊ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಿರ್ದೇಶಕರು ನಮ್ಮ ಹೆಸರನ್ನ ಬದಲಾವಣೆ ಮಾಡ್ಕೊಂಡಿದ್ದಾರೆ. ಶ್ರೀನಿವಾಸ್ ಅಂತ, ಲಕ್ಷ್ಮೀ ಶ್ರೀನಿವಾಸನಿಗೆ ಲಕ್ಷ್ಮೀ ಒಲಿಲಿ ಅಂತ ಹಾರೈಸ್ತೀನಿ. ಹಾಗೆ ನಮ್ಮ ಧರ್ಮ ಕೀರ್ತಿರಾಜ್ ಅವರು ಒಬ್ಬ ಪ್ರತಿಭಾವಂತ ನಟ, ಜೊತೆಗೆ ಕನ್ನಡ ಚಿತ್ರರಂಗದ ಅತ್ಯಂತ ಖಳನಟರಲ್ಲಿ ಒಬ್ಬರಾದಂತಹ ಕೀರ್ತಿರಾಜ್ ಅವರ ಸುಪುತ್ರ ಅಂತ ಹೇಳೋದಕ್ಕೆ ಬಹುಶಃ ಸಂತೋಷ ಆಗುತ್ತೆ. ಯಾಕಂದ್ರೆ ಅವರ ಒಂದು ಬಿಗ್ ಬಾಸ್ ಅಲ್ಲಿ ಅವರ ನಡೆ ನುಡಿ, ಆಚಾರ ವಿಚಾರ, ಆಚಾರ ವಿಚಾರ ನೋಡಿದಾಗ ಅದಕ್ಕೆ ಬರ್ತೀನಿ. ಏಕದಮ್ ನಮ್ಮ ಪಾತ್ರಕ್ಕೆ ಬಂದ್ಬಿಟ್ರೆ ಅವ್ರ ಬಗ್ಗೆ ಮಾತಾಡಲಿಲ್ಲ ಅಂತ ಅನ್ಸಲ್ವಾ? ಸ್ವಲ್ಪ ಟೈಮ್ ಕೊಡಿದ್ರು. ಅವ್ರ ಆಚಾರ ವಿಚಾರ ನಡೆ ನುಡಿ ನೋಡಿದಾಗ ಎಲ್ಲೂ ಕೂಡ ಅವರು ವಿಲ್ಲನ್ ಮಗ ಅಂತರ ಕಾಣಿಸ್ಲಿಲ್ಲ. ಬಹಳ ಡಿಸಿಪ್ಲಿನ್ ಆಗಿ ಬಿಗ್ ಬಾಸ್ ಎಲ್ಲೋ ಅರ್ಚಾಡಿಕೊಂಡು ಕಿರ್ಚಾಡಿಕೊಂಡು ತಮ್ಮ ಪ್ರತಿಭೆ ಪ್ರದರ್ಶನ ಮಾಡಕ್ ಹೋಗ್ತಾರೆ. ಆದ್ರೆ ಧರ್ಮ ಕೀರ್ತಿರಾಜ್ ಅವರು ಕಂಡಂತ ಗುಣ ನಿಜಕ್ಕೂ ಮೆಚ್ಚುವಂಥದ್ದು. ಅದೇ ರೀತಿಯ ಪಾತ್ರವನ್ನ ಇಲ್ಲಿ ಸಮಾಜವನ್ನ ತಿದ್ದುವ ಕೆಲಸದಲ್ಲಿ ಉಪಯೋಗಿಸಿಕೊಂಡಿದ್ದಾರೆ ದಾಸರಳ್ಳಿ ಸಿನಿಮಾದಲ್ಲಿ. ಸೊ ಆ ದಾಸರಳ್ಳಿ ಸಿನಿಮಾ ಬಹುಶಃ ಕೋವಿಡ್ ಸಮಯದಲ್ಲಿ ಪ್ರಾರಂಭ ಮಾಡಿದ ಸಿನಿಮಾ. ಈ ಸಿನಿಮಾದಿಂದ ಸುಮಾರು 150-200 ಜನರ ಮನೆಯ
ಬದುಕನ್ನ ಸ್ವಲ್ಪ ದಿನದ ಮಟ್ಟಿಗೆ ಕಟ್ಟುವಂತ ಕೆಲಸವನ್ನ ದಾಸರಳ್ಳಿ ಸಿನಿಮಾ ಮಾಡಿದೆ. ಯಾಕಂದ್ರೆ ಕಲಾವಿದರ ಬದುಕು ಬಹಳ ಕಲರ್ಫುಲ್ ಆಗಿರುತ್ತೆ ತೆರೆ ಮೇಲೆ ನೋಡೋದಕ್ಕೆ. ತೆರೆಯ ಹೊರಗಡೆ ಬಂದಾಗ ಅವ್ರ ಬದುಕು ಏನು ನಮ್ಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ರಿಯಲ್ ಹೀರೋಸ್ ಮುಂದೆ ಕೂರ್ಸ್ಕೊಂಡು ಮಾತಾಡ್ತಾ ಇದೀವಿ. ಇಲ್ಲಿ ರಿಯಲ್ ಹೀರೋಸ್ ಆಗಿ ನೋಡ್ತಾ ಇದೀವಿ ಅವರನ್ನ. ಆದ್ರೆ ಯುದ್ಧದ ಸಮಯದಲ್ಲಿ ಅವರ ಡ್ಯೂಟಿ ಮಾಡುವಾಗ ಯಾವ ನರಕಕ್ಕಿಂತ ಜಾಸ್ತಿ ಕಷ್ಟ ಪಡ್ತಾ ಇರ್ತಾರೆ ಅವರು. ಇವಾಗ ಅವರನ್ನು ಇವಾಗ ನೆರೆಸ್ತಾ ಇದೀವಿ ನಾವು, ಅಷ್ಟು ಕಷ್ಟಪಟ್ಟಿದ್ದಾರೆ. ಅದೇ ತರ ಬದುಕು ನಮ್ಮ ಕಲಾವಿದರು ಕೂಡ. ತೆರೆ ಮೇಲೇನೂ ಬಹಳ ವಿಜೃಂಭಿಸ್ತೀವಿ, ತೆರೆ ನಾಚೆ ಬಂದಾಗ ಅದ್ರ ಕಷ್ಟ ಅವ್ರಿಗೆ ಗೊತ್ತು. ಅಂತ ಸಮಯದಲ್ಲಿ ಫುಡ್ ಕಿಟ್ಗಳು ಅದು ಇದಕ್ಕೆಲ್ಲ ಓಡಾಡೋ ಸಮಯದಲ್ಲಿ ದಾಸರಳ್ಳಿ ಅಂತ ಸಿನಿಮಾವನ್ನು ಉಮೇಶ್ ಅವರು ನಿರ್ಮಾಣ ಮಾಡಿ ಹಲವಾರು ಜನ ಕಲಾವಿದರ ಬದುಕಿಗೆ ಆಸರೆ ಆಗಿದ್ದಾರೆ. ಅವ್ರಿಗೆ ಮತ್ತೊಮ್ಮೆ ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ಅವ್ರಿಗೆ ಅಭಿನಂದಿಸೋಣ. ಮತ್ತೆ ನಮ್ಮ ಎಲ್ಲಾ ಕಲಾವಿದರು 150 ಜನ ಕಲಾವಿದರಿದ್ರಿ. ಒಬ್ಬೊಬ್ಬರು ಕಮ್ಮಿ ಅಂದ್ರೆ 4-5 ಜನ ಮಿನಿಮಮ್ ಇರ್ತೀರ. ಅಷ್ಟೂ ಜನನ ಥಿಯೇಟರ್ ಕರ್ಕೊಂಡ್ಬಂದು ಸಿನಿಮಾ ನೋಡಿದ್ರೆ ಬಹಳ ಸಂತೋಷ. ಆವಾಗ ಒಂದು ಸಿನಿಮಾ ಗೆದ್ದ ಹಾಗೆ. ಸುಮ್ಮನೆ 150 ಜನ ನಾವು ಮಾಡಿದ್ವಿ ಅಂತ ಸುಮ್ಮನೆ ಎಲ್ಲೋ ಫೇಸ್ಬುಕ್, ಇನ್ಸ್ಟಾಗ್ರಾಮು, ವಾಟ್ಸಪ್ ಅಲ್ಲಿ ಬದಲು ಸಿನಿಮಾ ಬಂದು ಸಿನಿಮಾ ಥಿಯೇಟರ್ ಬಂದು ಟಿಕೆಟ್ ತಗೊಂಡು ಸಿನಿಮಾ ನೋಡಿದಾಗ ಒಬ್ಬ ನಿರ್ಮಾಪಕರು ಬೆಳೆದಂಗಾಗುತ್ತೆ, ಕಲಾವಿದರು ಬೆಳೆದಂಗಾಗುತ್ತೆ ಅಂತ ನಿಮ್ಮನ್ನು ಮನವಿ ಮಾಡ್ಕೊಳ್ತೀನಿ. ಈ ಸಿನಿಮಾದಲ್ಲಿ ನನ್ನ ಪಾತ್ರ ಒಬ್ಬ ಸಚಿವ ಮಿನಿಸ್ಟರ್ ಪಾತ್ರ, ಕೊಟ್ಟ ಪಾತ್ರವನ್ನ ಅಚ್ಚುಕಟ್ಟಾಗಿ ಮಾಡಿದ್ರಿ ಅನ್ನೋ ಒಂದು ನಂಬಿಕೆ ಇದೆ. ಕಪಿಲ್ ಅವರು ಅವಾಗ ಸ್ವಲ್ಪ ದಾರಿ ಬಿಟ್ಟಿದೆ. ನಮಗೆ ಇನ್ಸ್ಪೆಕ್ಟರ್ ಮಾಡಿಸ್ಬೇಕು ಅಂದ್ರು, ಇಲ್ಲ ಇನ್ಸ್ಪೆಕ್ಟರ್ ದಾರಿ ಇದೆ ಆಗಲ್ಲ ಅಂತ ಒಬ್ಬ ಮಿನಿಸ್ಟರ್ ಪಾತ್ರ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ಪಾತ್ರ. ಇದರಲ್ಲಿ ಸಮಾಜಕ್ಕೆ ಬೇಕಾದಂತ ಒಳ್ಳೆ ಮೆಸೇಜ್ ಅನ್ನು ಕೊಟ್ಟಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇಡೀ ತಂಡಕ್ಕೆ ಶುಭವಾಗಲಿ. ಧರ್ಮ ಸರ್ ನಿಮಗೂ ಶುಭವಾಗಲಿ ಅಂತ ಹಾರೈಸ್ತೀನಿ. ಆಲ್ ದ ಬೆಸ್ಟ್, ಗುಡ್ ಲಕ್. ಪತ್ರಿಕಾಗೋಷ್ಠಿಯಲ್ಲಿ ಭಾಗಿಯಾದಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ಪ್ರೀತಿಯ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್.